Yo, what's up, people? Come on, it's Namdu Early channel first video. So let's see what we will do. ನಮಸ್ಕಾರ ಸ್ಟಾಪ್ ಕನ್ನಡ ಬದಲಿ ಅಮ್ಮ. Oh, ಸಾರಿ ಮಚ್ಚ, ಸ್ವಲ್ಪ ಹಂಗೆ ಹೋಗ್ಬಿಟ್ಟೆ. ಒಂದು ನಿಮಿಷ ತಡಕ್ ಬರೋಣ. ಸೊ ನೋಡೋಣ ಏನಕ್ಕೆ ಬಂದಿದ್ದೀವಿ ಇವತ್ತು ಅಂತ. ಹೆಂಗೋ ಇವತ್ತು ಫ್ರೈಡೇ ಬೇರೆ, ಇನ್ನೇನು ಕೆಲಸ, ಸಂಬಳ ಬಂದಿದೆ. ಸೊ ಖರ್ಚು ಮಾಡೋಕೆ ಏನಾದರೂ ಒಂದು ಬೇಕೇ ಬೇಕಲ್ವಾ, ಅದಕ್ಕೆ ನಾನು ಕುಚುಕುನ್ ಜೊತೆ ಕರ್ಕೊಂಡು ಬಂದಿದ್ದೀನಿ. ಕಮ್ ಲೆಟ್ಸ್ ಸಿ ಏನು ಸಿಗೋಣ ಅಂತ. ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಏನಿದೆ ಅಲ್ವಾ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಂಗಂತ ಇರೋ ಬರೋದನ್ನೆಲ್ಲ ಖರ್ಚು ಮಾಡ್ಬಿಡಿ, ನೋಡ್ಕೊಂಡು ಖರ್ಚು ಮಾಡಿ ಬನ್ನಿ. ಸೊ ಇಲ್ಲಿ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ, ನೋಡೋಣ ಏನೇನು ಸಿಗುತ್ತೆ ಅಂತ. ಬಟ್ ಈ ಲಕ್ಸುರಿಯಸ್ ಮಾಲ್ ನೋಡಿದ್ರೆ, ಸಾರಿ ನಾನು ಕಳೆದೋಗ್ಬಿಟ್ಟಿದ್ದೆ. ಈ ಲಕ್ಸುರಿಯಸ್ ನೋಡಿ, ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ಈ ಲಕ್ಸುರಿಯಸ್ ನೋಡ್ಬಿಟ್ಟು ನಾನು ಸ್ವಲ್ಪ ಲಕ್ಸುರಿಯಸ್ ಆಗೋಣ ಅಂತ ಹೋದೆ. ಇಟ್ಸ್ ಓಕೆ. ಹಿಂಗೆ ಹೆಂಗೆ ಅನ್ಸುತ್ತೆ ಮಚ್ಚ, ಈ ಮಾಲ್ ನೋಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ ಅನ್ಸುತ್ತಾ? ಬಂದಿರೋ ಸಂಬಳಕ್ಕೆ ಇದ್ರಲ್ಲಿ ಏನು ಒಂದು ಬಟ್ಟೆನೂ ತಗೊಳಕ್ಕಾಗಲ್ಲ. ಡೋಂಟ್ ಯು ಥಿಂಕ್ ಇದೆಲ್ಲ ನೋಡಕ್ ಮಾತ್ರ ಚಂದ, ನಮಗೆಲ್ಲ ಸಿಗಲ್ಲ ಅಂತ ತಾನೆ? ಹಾಂ ಅನ್ಸುತ್ತೆ, ಬಟ್ ನೋಡೋಣ ಏನಿದೆ ಅಂತ. ಬಟ್ಟೆನೂ ತಗೊಳಕ್ಕಾಗಿಲ್ಲ ಅಂದರೆ ವಿಲ್ ಜಸ್ಟ್ ನಾವು ಏನಕ್ಕೆ ಬಂದಿವೋ ತಿನ್ಕೊಂಡಾದ್ರೂ ಹೋಗೋಣ ಬಿಡು ಮಚ್ಚ, ಅದಾದ್ರೂ ಮಾಡೋಣ. ಸೊ ಇವಾಗ ಲೆಟ್ಸ್ ಸಿ ವಾಟ್ ವಿಲ್ ಎಕ್ಸ್ಪ್ಲೋರ್ ಮೋರ್. ಓಕೆ, ನಂಗನ್ಸುತ್ತೆ ಇಲ್ಲಿ ಬಟ್ಟೆ ಅಂತೂ ತೊಗೊಳಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ನಮ್ಗಿಷ್ಟ ಆಗಿರೋ ಡೆಲಿಷಿಯಸ್ ಫುಡ್ ಅಂತೂ ಟ್ರೈ ಮಾಡ್ಬೋದು. ಬಿಕಾಸ್ ಆಲ್ ಐ ಟಿ ವಿಲ್ ವರ್ಕ್ ಫಾರ್ ಊಟ ಮಾಡೋದಕ್ಕೆ ತಾನೆ. ಸೊ ಲೆಟ್ಸ್ ಟ್ರೈ ದ ಮೋಸ್ಟ್ ಡೆಲಿಷಿಯಸ್ ಫುಡ್ ಹಿಯರ್. ಐ ಹರ್ಡ್ ಇಟ್ ಇಸ್ ವೆರಿ ಗುಡ್ ಹಿಯರ್. ಓಕೆ, ಲೆಟ್ಸ್ ಸಿ ದಟ್. ಸಿ ಇಲ್ಲಿಂದ ಯಾವ ಪ್ಲೇಸ್ ಏನಕ್ಕೆ ಎಲ್ಲೋಗಿ ನುಗ್ಗೋಣ ಅಂತ. ರಾಜಧಾನಿ, ನಂದು, ಪಂಜಾಬಿ ಗ್ರಿಲ್ ಮಚ್ಚ, ಇದೆಲ್ಲ ನೋಡಿರೋದೆ. ಏನಂತ್ಯ ಹೌದು, ಬಟ್ ಸಮಥಿಂಗ್ ಡಿಫ್ರೆಂಟ್ ಎಕ್ಸ್ಪ್ಲೋರ್ ಮಾಡಬೇಕು ಇವತ್ತು. ಎಕ್ಸ್ಪೆಕ್ಟ್ ಮಾಡ್ತೀರೋಣ ಅಂದ್ರೆ ಟ್ರೈ ಮಾಡೋಣ, ಎಲ್ಲ ಕಡೆ ಹೋಗಿ ನೋಡೋಣ. ನಿನಗೆ ಸೊಫಿಸ್ಟಿಕೇಟೆಡ್ ಜಾಗ ಬೇಕಾ, ಇಲ್ಲ ರಿಯಲ್ಮಿ ಥರ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ. ಇದೆಲ್ಲ ಯಾಕೋ ತುಂಬಾ ಸೊಫಿಸ್ಟಿಕೇಟೆಡ್ ಅನ್ಸುತ್ತೆ. ಆ ರೇಂಜಲ್ಲಿ ನಾನು ಇಲ್ಲ, ಬಡ್ಜೆಟು ಇಲ್ಲ. ಸೊ ಲೆಟ್ಸ್ ಸಿ. ನಮ್ಮ ಕಂಪ್ನಿ ಆ ಸಂಬಳನೂ ಕೊಟ್ಟಿಲ್ಲ ಇಲ್ಲ, ಬಟ್ ನಮ್ಮ ರೇಂಜಲ್ಲಿ ನಮ್ಮ ಬಜೆಟಲ್ಲಿ ಯಾಕೆ ಸಿಗುತ್ತೆ ಅಂತ ಅದು ನೋಡೋಣ. ಬಟ್ ಡಿಫ್ರೆಂಟ್ ಮಾಲ್, ಐ ಮೀನ್ ಬೇರೆ ಮಾಲ್ಗಿಂತ ಈ ಮಾಲ್ ಪ್ರಿಟಿ ಮಚ್ ಬೇಜಾನು ಸ್ಟಾಲ್ಸ್ ಇದೆ ಅಂತ ಅನ್ಸಲ್ವಾ ನಿನಗೆ? ದೇ ಹ್ಯಾವ್ ಮೋರ್ ಆಪ್ಷನ್ಸ್ ಅಂತ ಅನ್ಸಲ್ವಾ? ಈವನ್ ಫಾರ್ ಫುಡ್ ತುಂಬ ಇದೆ. ಇಟ್ಸ್ ನಾಟ್ ಲೈಕ್ ಕಡಿಮೆ ಇಲ್ಲ. ಮತ್ತು ಇವ್ರದಲ್ಲಿ ಯು ಕ್ಯಾನ್ ಸಿ ಗೇಮಿಂಗ್ ಝೋನ್ ಕೂಡ ಇದೆ. ಗೇಮಿಂಗ್ ಝೋನ್ ಅಲ್ಲ, ನಿಮ್ಮಷ್ಟೇ ಎಲ್ಲ ನಮಗಿಲ್ಲಪ್ಪ. ನಮ್ಗೇನಿದ್ರು ಊಟ ಮಾಡ್ದ, ಚೆನ್ನಾಗಿ ತಿಂದ, ಮಲ್ಕೊಂಡ, ಇದೇ ನಮ್ದು. ನೋಡ, ಇಲ್ಲಿ ಯಾವುದು ನಮ್ಮ ಬಜೆಟ್ ತಕ್ಕನಾಗಿಲ್ಲ ಮಚ್ಚ. ಪ್ರಾಪರ್ ಫುಡ್ ಕೋರ್ಟ್ ಹೋಗೋಣ, ನೋಡೋಣ ಏನು ಸಿಗುತ್ತೆ. ನೋಡೋಣ, ಟೈಮ್ ಇದೆ, ವೀಕೆಂಡ್ ಇದೆ, ದುಡ್ಡಿದೆ, ಹುಡುಕ್ತಾರಣ, ಸಿಗುತ್ತೆ. ಬನ್ನಿ ಬಂತು ನಮ್ಮ ಜಾಗ. ಇದೇ ನಮ್ಮ ಫುಡ್ ಕೋರ್ಟಿನ ಜಾಗ, ಎಲ್ಲಿ ನಾವೆಲ್ಲ ಇರ್ತೀವೋ ಅಂತ ಜಾಗ. ಬಿಕಾಸ್ ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಇವತ್ತು ಬಂದಿರೋದು. ಲೆಟ್ಸ್ ಸಿ. ಇಲ್ಲಿ ತುಂಬ ಸ್ಟಾಲ್ಸ್ ಇದೆ, ಬಟ್ ಇದರಲ್ಲಿ ನನಗೆ ಬೇಕಾಗಿರೋದು, ನಿಮಗೆ ಬೇಕಾಗಿರೋದು ಆಬ್ವಿಯಸ್ಲಿ ವೆಜ್ ಅಂತೂ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ ನಾನ್ ವೆಜ್ ಇಸ್ ದ ಬೆಸ್ಟ್ ಪ್ಲೇಸ್ ವೆರ್ ಯುಲ್ ಗೆಟ್ ಎವ್ರಿವೇರ್. ಸೊ ಇಲ್ಲಿ ನೋಡೋಣ, ನಾನ್ ವೆಜ್ ಎಲ್ಲಿ ಟ್ರೈ ಮಾಡೋಣ. ಇರೋ ಬರೋ, ಇಲ್ಲ ನೀನು ಎರಡರಲ್ಲಿ ಒಂದು ತೀರ್ಮಾನ ಮಾಡೋಣ. ಇಲ್ಲ ನಾನು ಚೆನ್ನಾಗಿ ನಾನು ದುಡ್ಡು ಖರ್ಚು ಮಾಡಬೇಕು, ಇಲ್ಲ ಚೆನ್ನಾಗಿರೋ ಊಟ ನಮಗೆ ಸಿಗಬೇಕು. ನೋಡೋಣ ಬನ್ನಿ. ಸೊ ನೋಡೋಣ ಬಿರಿಯಾನಿ ಕ್ವೀನಲ್ಲಿ ಏನು ಸಿಗುತ್ತೆ ಅಂತ. ಮಚ್ಚ ಇನ್ನು ಬೇಜಾನ್ ವೆರೈಟೀಸ್ ಇದೆ. ವಾವ್ ಅಲ್ವಾ, ಬಂದಿದ್ದಕ್ಕೆ ಸಾಕಾಯ್ತು ಅನ್ಸಲ್ವಾ? ವೆಜ್ಜಲ್ಲೂ ಇಷ್ಟಿದೆ, ನಾನ್ ವೆಜ್ಜಲ್ಲೂ ಇಷ್ಟಿದೆಯಲ್ಲೋ. ವಾವ್. ಸೊ ಗೈಸ್, ಬಿರಿಯಾನಿ ಏನು ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಗ್ಯಾಂಗಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ತಿನ್ನೋಕ್ಕಿಂತ ಮುಂಚೆ ಸುಮ್ಮನೆ ಒಂದು ರಿವ್ಯೂ ನೋಡ್ಬೋಣ, ಯಾಕೆಲ್ಲ ದುಡ್ಡು ಕೊಟ್ಟು ವೇಸ್ಟ್ ಮಾಡೋಣ ಅಲ್ವಾ. ಇದೊಂದು ಗ್ಯಾಂಗ್ ಕುತ್ಕೊಂಡಿದ್ದಾರೆ, ನೋಡೋಣ ಅವಾಗ. ಗೈಸ್ ಹಾಯ್. ಸೊ we are just vlogging. We just want to know how is it actually, ಹೆಂಗಿದೆ ಫುಡ್ ಅಂತ ಹೇಳ್ತೀರಾ? This is very good. Very nice. Mouth watering. ಅಂದ್ರೆ ನಾವು ತಗೊಂಡ್ಬೋದಾ? Can we go ahead and take it?
Especially the flatter one was amazing. ರಿಯಲಿ ಓಕೆ ದಿಸ್ ಪ್ಲಾಟರ್ ಓಕೆ ಸೊ ಇವರೆಲ್ಲ ಹೇಳ್ತಿರೋ ಪ್ರಕಾರ ಇಟ್ ಇಸ್ ಲೈಕ್ 10 out of 10 ಅಂತ ಇದೆ. ಮೇ ಬಿ ವಿಲ್ ಟ್ರೈ ದಿಸ್ ಔಟ್ ಅಂಡ್ ವಿಲ್ ಚೆಕ್ ಇಟ್ ಔಟ್ ಬೈ ಅವರ್ಸೆಲ್ಸ್. ಓಕೆ ಲೆಟ್ಸ್ ಡೂ ದಟ್. ಸೊ ರೈಟಾ ಯಮ್ಮಿ ಆಗಿದೆ ಅಂತ ಅನ್ಸಲ್ವಾ ಇದೆಲ್ಲ? ಸೊ ಇದ್ರದ್ದೆಲ್ಲ ಸ್ಪೆಷಲ್ ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು, ಬಿಕಾಸ್ ಇವರು ನನಗೆ ಹೇಳಿದ್ದು ಇದು ಚೆನ್ನಾಗಿದೆ ಅಂತ. ಇದು ನೋಡಿದ್ರೆ ಯಮ್ಮಿ ಅಂತ ಅನ್ಸಲ್ವಾ? ನನಗಂತೂ ಬಾಯಲ್ಲೆಲ್ಲ ನೀರು ಉರಿತಾ ಇದೆ. ಸೊ ಹೆಂಗಿದೆ ಸರ್ ಇದು? ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಲೈಕ್ ಹೆಂಗೆ, ವಾಟ್ ಇಸ್ ದ ಇದು ನೀವು ಹೇಳಿ. ಮ್ಯಾಮ್ ಇದು ಬಂದು ಲಕ್ನೋ ಬೇಸು ಓಕೆ ಫ್ರಮ್ ಡೆಲ್ಲಿ. ಓಕೆ ಕ್ಲೈಂಟ್ ಬಂದು ಅಲ್ಲೇ ಇರೋದು. ಓಕೆ ಈಗ ಇಲ್ಲಿಗೆ ಬಂದು 4 ಮಂತ್ ಆಯ್ತು. ಓಕೆ ತುಂಬಾ ಚೆನ್ನಾಗಿದೆ, ಹಾ. ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಹೌದಾ? ಸೊ ಇದು ರನ್ನಿಂಗ್, ಈ ಐಟಮ್ಸ್ ರನ್ನಿಂಗ್ ಅಂತ ಇದು ರನ್ನಿಂಗ್ ಚೆನ್ನಾಗಿದೆ. ನಂಗೆ ನೋಡಿದ್ರೇನೆ ಬಾಯಲ್ಲಿ. ಬೇರೆ ಇದೆಲ್ಲ ಸ್ಮೂತಿ ಬಿರಿಯಾನಿ ಮತ್ತೆ ಹೆವೆನ್ಲಿ ತಂದೂರಿ ಬಿರಿಯಾನಿ ಅಂತ ಇದೆ. ಓಕೆ ತುಂಬಾನೇ ಚೆನ್ನಾಗಿ ರೂಮ್ ಆಗ್ತಾ ಇದೆ. ಹೌದಾ? ಮತ್ತೆ ಸ್ಪೆಷಲ್ ಮಟನ್ ಬಿರಿಯಾನಿ ಅಂತ ಇದೆ. ಆಹಾ. ಚೆನ್ನಾಗಿ ಕೇಳ್ತಾ ಇದ್ದಾರೆ ಕಸ್ಟಮರ್. ಹೌದಾ? ನೋಡಿ ಈ ಕಡೆ ಇದೆ. ಸೊ ಅಂದ್ಬಿಟ್ಟು ಡೆಫಿನೆಟ್ ಆಗಿ ನಮ್ಮ ಫಾಲೋವರ್ಸ್ ನಿಮ್ಮ ಹತ್ರಕ್ಕೆ ಬರ್ತಾ ಇರ್ತೀವಿ. ಸೊ ಗೈಸ್, ಐ ಬಿಲೀವ್ ನೀವು ಇಲ್ಲಿ ಬಂದ್ರೆ ಇಲ್ಲಿ ನೋಡಿ ಸ್ಮೋಕಿ ಆಗಿದೆ, ಸಕ್ಕಲಾಗಿದೆ ಅಂಡ್ ಫ್ರೆಂಡ್ಲಿ ಆಗು ಇದ್ದಾರೆ. ಅವ್ರು ನಿಮ್ಗೆ ಹೇಳ್ತಾರೆ ಲೈಕ್ ಯಾವ ತರ ತಗೊಳ್ಬೋದು ಅಂತ. ಸೊ ಐ ಬಿಲೀವ್ ಯು ಹ್ಯಾವ್ ಟು ಕಮ್ ಟು ಬಿರಿಯಾನಿ ಸ್ಪೀನ್ ಅಂಡ್ ಹ್ಯಾವ್. ಫೈನಲಿ ಆಫ್ಟರ್ ಲಾಟ್ ಆಫ್ ಎಕ್ಸೈಟ್ಮೆಂಟ್, ಕಾದು ಕಾದು ಸುತ್ತಿ ಸುತ್ತಿ ಪಾಪ ಇವನಿಗೂ ಅಳಿಸಿ ಅತ್ತೆಗೆ ವಿಡಿಯೋ ಮಾಡಿ ಸಾಕಾಯ್ತು. ಐ ನೋ, ಬಟ್ ತಿನ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕಲ್ವಾ? ಇದು ಕರೆಕ್ಟ್. ಆಮೇಲೆ ಈ ತರ ರುಚಿಯಾಗಿರೋ ತಿನ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ತಾನೆ. ಇನ್ನೇನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಮಾಡೋಣ. ಬಾಳೆ ಎಲೆ ಕೊಟ್ಟಿದ್ರು, ಎಲ್ಲ ಇತ್ತು. ಬಾಳೆಯಲ್ಲಿ ಯಾರೋ ತಿಂತಾರೆ ಇದನ್ನೆಲ್ಲ? ಇಲ್ಲಿ ಕೊಟ್ಟಿದ್ದಾರೆ ಬಾಳೆ ಎಲೆ. ವಾ, ಇದ್ರಲ್ಲಿ ಬಾಳೆ ಎಲೆನೂ ತಿನ್ಬೋದಾ? ನೋಡೋಣ. ಇದು ಒಂಥರ ಲೈಕ್ ಅಥೆಂಟಿಕ್ ಮನೆ ಊಟ ಮಾಡೋ ಥರನೇ ಇರುತ್ತೆ. ಹೌದಾ? ಲೆಟ್ಸ್ ಟ್ರೈ. ಫಸ್ಟ್ ಯಾಕೆ ತಿನ್ನೋಣ? ಸ್ಟಾರ್ಟರ್ಸ್. ಓಕೆ, ಸೊ ನಾವಿವಾಗ ಚೆಫ್ಸ್ ಆರ್ಡರ್ ಮಾಡಿರೋದು ಸ್ಟಾರ್ಟರ್ ಟ್ರೈ ಮಾಡ್ತೀವಿ. ಅಂಡ್ ದಿಸ್ ಇಸ್ ದ ಸ್ಟಾರ್ಟರ್. ನಮ್ ರಾಹುಲ್ ಫಸ್ಟ್ ಕೊಡೋಣ, ಹೆಂಗಿರುತ್ತೆ ಅಂತ ನೋಡಾದ್ಮೇಲೆ ಲಾಸ್ಟ್ ತಗೊಂತೀನಿ. ಇದಂತೂ ಹೆವಿ ಹೊಟ್ಟೆ ಹಾಕಿದ್ದಾರೆ. ನಂಗಂತೂ ಎಮ್ಮೆ ಆಗ್ತಾ ಇದೆ. ನನ್ನ ಫ್ರೆಂಡ್ ಒಬ್ಬ ಬೇರೆ ಬಂದಿಲ್ಲ, ಅವ್ನು ನೋಡಿ ಇಲ್ಲಿ ಉರ್ಕೊಂಡ್ಬಿಡ್ತಾನೆ. ಹೌದಾ? ಲೆಟ್ ಮೀ ಟ್ರೈ, ಯಾಕಂದ್ರೆ ನಾನೇ ಹಾನೆಸ್ಟ್ ರಿವ್ಯೂ ಕೊಡೋದು. ನಾವು ಕೊಡಲ್ವಾ? ಇದು ನೋಡಿದ್ರೇನೆ ಜ್ಯೂಸಿ ಆಗಿದೆ. ಯಮ್ಮಿ. ದ ಮೋಸ್ಟ್ ಡಿಫರೆಂಟ್, ಯಮ್ಮಿ, ಯೂನಿಕ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ನಾವು ಯಾವಾಗಲೂ ಬಟರ್ ಚಿಕನ್ ಮಸಾಲ ನೋಡಿದೀವಿ ಅಲ್ವಾ ರಾಹುಲ್? ಇದು ಬಟರ್ ಚಿಕನ್ ಡ್ರೈ, ಐ ಬಿಲೀವ್ ಎಲ್ಲೂ ಮಾಡಿಲ್ಲ ಅನ್ಸುತ್ತೆ ಅಲ್ವಾ? ಸೊ ದಿಸ್ ಇಸ್ ಅ ನ್ಯೂ ಒನ್. ಚೆನ್ನಾಗಿದೆ ಡೆಫಿನೆಟ್ ಆಗಿ. ನೀವೇನಾದ್ರೂ ಬಿರಿಯಾನಿ ಕ್ವೀನ್ಸ್ ಬಂದ್ರೆ ಐ ಬಿಲೀವ್ ಇದು 10 out of 10 ಕೊಡ್ಬೋದು. ವಾಟ್ಸೆ ದಿಸ್ ಇಸ್ ಎ ಫಸ್ಟ್ ಟ್ರೈ. ನನಗಂತೂ ಇದಂತೂ ಮಸ್ತ್ ಆಗಿದೆ. ನೀವು ಟ್ರೈ ಕೊಡಿ. ನಾನು ತಗೊಂಡು ಹೋಗ್ತೀನಿ ರಾತ್ರಿಗೆ, ಯಾಕಂದ್ರೆ ವೀಕೆಂಡ್. ಸೊ ನೆಕ್ಸ್ಟ್ ಏನ್ ಟ್ರೈ ಮಾಡೋಣ? ಬಿರಿಯಾನಿ. ನನಗಂತೂ ಬಿರಿಯಾನಿ ಇಷ್ಟ. ಲೆಟ್ ಮೀ ಟ್ರೈ ಬಿರಿಯಾನಿ. ಇದು ಬಿಸಿ ಬಿಸಿ ಇದೆ. ನನ್ನ ಫ್ರೆಂಡ್ ರಕ್ಷಣ್ ಬೇರೆ ಇಲ್ಲ ಪಾಪ. ಇವಾಗ ಹಾಕ್ತೇನೆ. ರಾಹುಲ್ ನನ್ಗೋಸ್ಕರ ಸರ್ವ್ ಮಾಡ್ತಾನಂತೆ. ಹೌದಾ? ಅದೊಂದು ಮಾಡ್ತಾ ಇದಾರೆ ಅಲ್ಲಿ ನೋಡಿ. ಓ ಮೈ ಗಾಡ್, ಇಲ್ಲಿ ನೋಡಿ ಕ್ರೀಮಿ ಆಗಿದೆ. ಓ ಮೈ ಗಾಡ್, ಕ್ರೇಜಿ ಆಗಿದೆ. ನನಗೆ ಇಲ್ಲೇ ಹಿಂಗಂದ್ರೆ ನೀವು ಅದ್ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಹೆಂಗ್ ಬರುತ್ತೆ ಥಾಟ್ ಅಂತ ನನಗೆ ಗೊತ್ತು. ಸೊ ಐ ಬಿಲೀವ್ ಮಚ್ಚ ಬಿರಿಯಾನಿ ಕೈಯಲ್ಲಿ ತಿಂದ್ರೇನೆ ಮಜಾ. ಏನಂತೀರಾ ಅಲ್ವಾ? ಸ್ಪೂನಲ್ಲೆಲ್ಲ ತಿಂದ್ರೆ ಚೆನ್ನಾಗಿರಲ್ಲ. ಟ್ರಯಲ್ ಮಾಡು. ಮಸ್ತಾಗಿದ್ಯಾ? ನಾನು ಟ್ರೈ ಮಾಡ್ತೀನಿ. ಆಮೇಲೆ ನೀವು ಅನ್ಕೊಂಡ್ಬಿಡಿ ಒಂದ್ರಲ್ಲೇ ಏನಕ್ಕೆ ಶೇರ್ ಮಾಡ್ತಾ ಇದೀವಿ ಅಂತ. ನಮಗೆ ಫುಡ್ ವೇಸ್ಟ್ ಮಾಡಕ್ಕಂತೂ ತುಂಬಾ ಇಷ್ಟ ಇಲ್ಲ. ದುಡ್ಡೇನಿಗೆ ಸುಮ್ಮನೆ ಖರ್ಚು ಮಾಡ್ಬೇಕಲ್ವಾ? ಇದ್ರಲ್ಲೇ ತಿನ್ಬೋದಲ್ವಾ? ಸೊ ಬಟ್ ದಿಸ್ ಇಸ್ ದ ಬೆಸ್ಟ್. ಇನ್ ಕೇಸ್ ಚಾನ್ಸ್ ಸಿಕ್ಕಿದ್ರೆ ಚೆಫ್ ಹತ್ರ ಮಾತಾಡ್ತೀನಿ. ಡೆಫಿನೆಟ್ ಆಗಿ ನೋಡೋಣ ಅವ್ರು ಏನ್ ಹೇಳ್ತಾರೆ. ವಿಸಿಟ್ ಪ್ಲೇಸ್ ಬಿರಿಯಾನಿ ಕ್ವೀನ್. ಬೀಟ್ ಎನಿ ಔಟ್ಲೆಟ್, ದಯವಿಟ್ಟು ಹೋಗಿ. ನಾನು ಹೈಪ್ ಮಾಡ್ತಿದ್ದೀನಿ ಅಂತ ಅಲ್ಲ, ಬಟ್ ಡೆಫಿನೆಟ್ ಆಗಿ ನೀವು ಕೊಡೋ ದುಡ್ಡಿಗೆ ಅಂತೂ ಬರ್ತಿದೆ. ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿದೆ.
ಅಂಡ್ ದಿಸ್ ಬಟರ್ ಚಿಕನ್ ಇಟ್ ಇಸ್ ಔಟ್ ಆಫ್ ದ ಲೀಗ್. ಸಕ್ಕದಾಗಿದೆ, ದಯವಿಟ್ಟು ಬಂದಂತೂ ಟ್ರೈ ಮಾಡಿ. ಮತ್ತೆ ಇನ್ನೊಂದೇನಂದ್ರೆ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ ಒಂದು 2-3 ಇಷ್ಟ ಅಂತ ಬಿರಿಯಾನಿ ಇದೆ. ಲೈಕ್ ಕೋಲ್ಕತ್ತಾ ಬಿರಿಯಾನಿ ಇದೆ, ಹೈದರಾಬಾದಿ ದಮ್ ಬಿರಿಯಾನಿ ಇದೆ, ವೆಜ್ ಬಿರಿಯಾನಿ ಇದೆ. ಯು ಹ್ಯಾವ್ ಡಯಟ್ ಬಿರಿಯಾನಿ ಗುರು, ಯಾವತ್ತೂ ಕೇಳಿರಲಿಲ್ಲ ಡಯಟ್ ಬಿರಿಯಾನಿ. ಡಯಟ್ ಬಿರಿಯಾನಿ ಎಲ್ಲಾದ್ರೂ ಕೇಳಿದ್ದೀರಾ? ಅಂಡ್ ದೇ ಡೂ ಇಟ್ ಯುವರ್ ಡಯಟ್ ಬಿರಿಯಾನಿ ಅಂತೆ, ಅದನ್ನು ಕೇಳಿದಾಗ ಬ್ರೌನ್ ರೈಸ್ ಬಿರಿಯಾನಿನೇ ಬಿರಿಯಾನಿ, ಅದ್ರಲ್ಲಿ ಡಯಟ್ ಬಿರಿಯಾನಿ ಬೇರೆ ಕೇಳ್ತೀರಾ, ಅದನ್ನು ಟ್ರೈ ಮಾಡಬೇಕು. ಸೊ ಹೆಲ್ತ್ ಕಾನ್ಶಿಯಸ್ ನೋಡಿದ್ರೆ ಡಯಟ್ ಬಿರಿಯಾನಿ ಒಂದಿದೆ. ಇನ್ನೊಂದೇನು ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಕಿಡ್ಸ್ಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಸೊ ಯೂಶಲಿ ಚಿಕ್ಕ ಹುಡುಗರು ಫುಲ್ ಬಿರಿಯಾನಿ ತಿನ್ನಲ್ಲ ಅಲ್ವಾ, ಸೊ ಅವ್ರು ಹೆಂಗ್ ಮಾಡಿದ್ದಾರೆ ಅಂದ್ರೆ ಚಿಕನ್ ಪಾಪ್ಕಾರ್ನ್ ಆ ಬಿರಿಯಾನಿ ಟೈಪ್ ಮಾಡಿದ್ದಾರೆ. ಸೊ ಯೂಶಲಿ ಚಿಕ್ಕ ಮಕ್ಳು ಚೆನ್ನಾಗಿ ತಿಂತಾರೆ ಪಾಪ್ಕಾರ್ನ್ ಎಲ್ಲ, ಅದು ಕ್ರಿಯೇಟಿವಿಟಿ ಆಗಿ ಮಾಡಿರ್ತಾರಲ್ಲ ಆ ತರ ಎಲ್ಲ ಬಿರಿಯಾನಿ ಮಾಡಿದ್ದಾರೆ. ಅಂಡ್ ಲಾಟ್ ಆಫ್ ವೆರೈಟೀಸ್ ಇದೆ. ನಿಮ್ಗೆ ಆ ವೆರೈಟಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕು ಇದು ತಗೊಂಡ್ಬೇಕಾ ಅದು ತಗೊಂಡ್ಬೇಕಾ ಇದು ತಗೊಂಡ್ಬೇಕಾ ಅದು ತಗೊಂಡ್ಬಿಡ್ಬೇಕಾ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಮಾತಾಡ್ತಾರು ಇವನ್ ಆಮೇಲೆ ನನ್ಗೂ ಬಿಟ್ಬಿಟ್ಟು ತಿನ್ಬಿಡ್ತಾನೆ. ಸೊ ಆಲ್ ಐಮ್ ಸೇಯಿಂಗ್ ಇಸ್ ಪ್ಲೀಸ್ ಕಮ್ ಡೂ ವಿಸಿಟ್ ಬಿರಿಯಾನಿ ಸ್ಕ್ವೀನ್. ತುಂಬಾ ಟೇಸ್ಟ್ ವೈಸ್ ಚೆನ್ನಾಗಿದೆ. ಅಂಡ್ ನೀವ್ ಹೇಳ್ತೀರಾ ಕಮೆಂಟ್ಸ್ ಅಲ್ಲಿ ಡೆಫಿನೆಟ್ ಆಗಿ ಹೇಳ್ತೀರಾ ಥ್ಯಾಂಕ್ಸ್ ಫಾರ್ ದಿಸ್ ಸಜೆಷನ್ ಅಂತ. ಇದಂತೂ ನಾನು 100% ಬರ್ಕೊಡ್ತೀನಿ. ಬಟ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಬಟರ್ ಚಿಕನ್ ಡ್ರೈ ಅಂಡ್ ಚಿಕನ್ ಟಿಕ್ಕಾ ಬಿರಿಯಾನಿ. ಇಟ್ಸ್ ಯಮ್, ಇಟ್ ಇಸ್ ಔಟ್ ಆಫ್ ದ ವರ್ಲ್ಡ್. ಅದು ಬಿರಿಯಾನಿ ಲವರ್ಸ್ ಮಾತ್ರ ಸಕ್ಕದಾಗಿದೆ. ಬರೀ ಚಿಕನ್ ಮಾತ್ರ ಅಲ್ಲ, ನಾಟ್ ವೆಜ್ ಇದೆ ಇಲ್ಲಿ, ವೆಜ್ ಸ್ಟಾರ್ಟರ್ಸ್, ವೆಜ್ ಬಿರಿಯಾನಿ. ಸೊ ಬಿರಿಯಾನಿ ಕ್ಲೀನಿಕ್ ಬಂದಿದ್ದೀವಿ ಅಂಡ್ ಐ ಸಿ ಇಲ್ಲಿ ಎಲ್ಲರೂ ಈ ಔಟ್ಲೆಟ್ ಅಲ್ಲೇ ತುಂಬಾ ಜನ ಇದ್ದಾರೆ. ಐ ಬಿಲೀವ್ ನೀವು ಇಲ್ಲಿ ತಿಂದಿದ್ದೀರಾ ಅಲ್ವಾ? ಸೊ ಕ್ಯಾನ್ ಐ ಹ್ಯಾವ್ ಎ ಆನೆಸ್ಟ್ ರಿವ್ಯೂ ಫಾರ್ ದಿಸ್ ಸೊ ದಟ್ ನಾನು ನನ್ನ ಚಾನಲ್ಸ್ಗೆ ಹೇಳ್ಬೋದು ಅಂತ. ಸೊ ನಿಮ್ ರಿವ್ಯೂಸ್ ಹೇಳ್ತೀರಾ? How was it? It was extremely good. Okay. It was like a very different experience for me. Okay. Like the biryani was extremely good and the sides also were extremely good. And even the quantity was very sufficient. Is it? ಅಂದ್ರೆ ಎಲ್ಲರೂ ತಿನ್ನೋ ತರ ಆಯ್ತಾ? ಎಲ್ಲರೂ ತಿಂತಾರೆ. Okay. So banana leaf. Very authentic style ಅಂತ ಅನ್ಸುತ್ತಾ? So like you give on 10 on 10 ಅಂತ ಅಂತೀರಾ ಇದಕ್ಕೆ? Yes. So 10 on 10 ante macha, this is really good review. Jackfruit biryani. Oh, jackfruit biryani. Okay. So viewers will bandre jackfruit biryani anta marilebedi because it's 10 on 10. Jack and Jones ತರ Jack and Jagdish ತರ. ಈ jackfruit biryani ತರ ಪಂಚಾಯತ್ ಅಂತ ಬರುತ್ತೆ ಮಚ್ಚ. ಸೊ ಐ ಬಿಲೀವ್ ಇಲ್ಲಿ ಬರಲೇಬೇಕು. ಒಂದು ಬಟಾಲಿಯನ್ ಇದೆ, ನೋಡೋಣ. ಅವರು ಎಲ್ಲ ನಮ್ಮ ಥರನೇ ಬ್ಯಾಟ್ಸ್ಮನ್ಸ್ ಅನ್ಸುತ್ತೆ. ಲೆಟ್ ಅಸ್ ಟ್ರೈ ಅವ್ರದ್ದು ಹೆಂಗ್ ರಿವ್ಯೂ ಇದೆ ಅಂತ. ಹಾಯ್ ಗೈಸ್, ಸೊ ಹೆಂಗಿದೆ ರಿವ್ಯೂ ಅಂದ್ರೆ ಫುಡ್ ಎಲ್ಲ ಹೆಂಗಿದೆ? ನೋಡಕ್ ಮಾತ್ರ ಕಲರ್ಫುಲ್ ಆಗಿದೆ. ಹೆಂಗಿದೆ ಜೆನ್ಯೂನ್ ರಿವ್ಯೂ ಆಗಿರೋದ್ರೆ ಹೇಳ್ತೀರಾ? ಸೊ ದಟ್ ನಾವು ರಿಯಲಿ ಮಚ್ಚ ನೈಫ್ ಅಂತ ಇರ್ತಾ ಇದೆ, ಬೆಳ್ಳಿ ಬೇರೆ ಆಗ್ತದೆ. ರಿಯಲಿ ಯಮ್ಮಿ. I love the paneer. Oh really? Is it? Okay, ಮಚ್ಚ ವೆಜ್ ಈ ರೀತಿ ಇದ್ರೆ ನಾನ್ ವೆಜ್ ಹೆಂಗಿರುತ್ತೆ? ಸೊ ಹೋಗ್ಬಿಟ್ಟು ಫಸ್ಟ್ ಮಾಡ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೀಪಲ್. ಸೊ ಬಿರಿಯಾನಿ ಕ್ಲಿನಿಕ್ ಬಂದಿದ್ದೀರಾ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ತುಂಬಾ ಟೇಸ್ಟಿ ಆಗಿತ್ತು. ಹೌದಾ? ವೆರಿ ಗುಡ್. ಓಕೆ. ತುಂಬಾ ಟೇಸ್ಟಿ ಆಗಿತ್ತು. ಓಕೆ. ಅದರ್ ಸ್ನಾಕ್ಸ್ ಆಲ್ಸೋ ವೆರಿ ಗುಡ್. ಸೊ ವೆಜ್ಜಾ ಇಲ್ಲ ನಾನ್ ವೆಜ್ಜಾ ನೀವು? ನಾನ್ ವೆಜ್. ನಾನ್ ವೆಜ್ಜಾ? ಸೊ ಆಬ್ವಿಯಸ್ಲಿ ಅವರು ನಮ್ಮ ಥರ ನಾನ್ ವೆಜ್ ಲವರ್ಸ್. ಸೊ ಯು ಹ್ಯಾಡ್ ಎವ್ರಿ ಡಿಶಸ್ ಆಫ್ ನಾನ್ ವೆಜ್ಜಾ? ಸೊ ಓಕೆ 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 ಪ್ಲಾಟರ್ಸ್ ತಗೊಂಡಿದ್ದಾರೆ. ಸೊ ಪ್ರೇಕ್ಷಕರೇ ದಯವಿಟ್ಟು ಪ್ಲಾಟರ್ಸ್ ಟ್ರೈ ಮಾಡಿ ಬಿಕಾಸ್ ಎವ್ರಿ ಒನ್ ಅದನ್ನೇ ಕಮೆಂಟ್ ಮಾಡಿದ್ದಾರೆ. ಐ ಥಿಂಕ್ ದಿಸ್ ಗೈ ವಿಲ್ ಗಿವ್ ರೇಟಿಂಗ್. ಸೊ ಹಿಂಗಿತ್ತು. ಚೆನ್ನಾಗಿತ್ತು. ಆಮೇಲೆ ಪ್ಲಾಟರ್ಸ್ ಚೆನ್ನಾಗೈತೆ. ಬಿರಿಯಾನಿ ಹೆವೆನ್ಲಿ ಬಿರಿಯಾನಿ ಚೆನ್ನಾಗೈತೆ. ಸ್ಮೋಕಿ ಬಿರಿಯಾನಿ ಯೂಶಲಿ ಎವ್ರಿವೇರ್ ಟೇಸ್ಟ್ ಮಾಡಿದ್ವಿ, ಇದು ಚೆನ್ನಾಗಿರುತ್ತೆ. ಆಮೇಲೆ ಫಿಶ್ ಒಂದು ಟ್ರೈ ಮಾಡಿದ್ವಿ. ಓಕೆ. ಅದು ಚೆನ್ನಾಗಿರುತ್ತೆ. ಓಕೆ. ಫಿಶ್ ತಂದೂರಿ ಇದು. ಪ್ಲಾಟರ್ಸ್ ಅಲ್ಲಿ ಚಿಕನ್ ಮಲೈ ಮತ್ತೆ ಚಿಕನ್ ಕಬಾಬ್ ಚೆನ್ನಾಗಿದೆ. ನೋಡು ಇವ್ರು ನಮ್ಮ ಬಡ್ಡಿಗೆ ಆರ್ಟಿಸ್ಟ್ ಇರ್ಬೋದು, ಇವ್ರನ್ನ ಕರ್ಕೊಂಡ್ಬಿಡೋಣ ನಮ್ಮ ಇದಕ್ಕೆ. ಸಕ್ಕತ್ತಾಗಿ ರಿವ್ಯೂ ಕೊಡ್ತಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನನಗೂ ಅಷ್ಟು ಐಟಮ್ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಆಲ್ ದಿಸ್ ರಿವ್ಯೂ. ಪ್ಲೀಸ್ ಫಾಲೋ, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ದಟ್ ಯು ಕ್ಯಾನ್ ತುಂಬ ವ್ಲಾಗ್ಸ್ ನೋಡ್ಬೋದು. ಆ್ಯಂಡ್ ನಾವು ಅಷ್ಟೇ ಫುಡ್ ಮೇಲಂತೂ ತುಂಬ ಆಸೆ. ನಾವು ಎವ್ರಿ ಟೈಮ್ ಹೊಸ ಹೊಸ ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀವಿ ಸೊ ದಟ್ ಯು ಆಲ್ಸೋ ಒನ್ಸ್ ಸವಿಯರ್ ನೀವು ನೋಡ್ಬೋದು, ತಿನ್ಕೊಳ್ಬೋದು. ಅದು ಬಜೆಟ್ ವೈಸಲ್ಲಿ ಮಾಡ್ತೀವಿ ಏನಂತ್ಯ, ಯಾಕಂದರೆ ನಮಗೆ ಗೊತ್ತು ಮಂತ್ ಎಂಡಲ್ಲಿ ದುಡ್ಡಿರಲ್ಲ ಅಂದರೆ ಹಿಂಗಾಗುತ್ತೆ ಅಂತ. ಸೊ ನಾವು ಹೋಗಿ ಅದನ್ನ ನೋಡ್ಕೊಂಡು ಬರ್ತೀವಿ.
ಸೊ ಇವಾಗ ಟೈಮಿಂಗ್ ರಾಹುಲ್ ಖಾಲಿ ಮಾಡೋಕ್ಕೆ ನಾನು ತಿನ್ನಬೇಕು, ಅದನ್ನು ತಿನ್ಬಿಡ್ತೀನಿ. ಸೊ ಸಿಗುವ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಚಾನಲಲ್ಲಿ. ಬಾಬಾ.